ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆ ನಿಲ್ಸಿದ್ದೀವಿ, ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದೀವಿ ನಾವು. ದುಡಿದ್ರೇ ಬೆಳಗ್ಗೆ ಜೀವನ. ಹೋಟ್ಲಿಗೆ ಹೋದರೆ 40 ರೂಪಾಯಿಗೆ ಅನ್ನ ಕೊಡ್ತಾಯಿದ್ದಾರೆ, ಇವತ್ತು 60 ರೂಪಾಯಿ ತೊಗೊತಾರೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತಾರೆ. ನಾವು ಬೆಳಗ್ಗೆ 6 ಗಂಟೆಗೆ ನಿಲ್ಲಿಸಿ ಇಷ್ಟೊತ್ತಿಗೆ ಹೋಗಿ 400 ರೂಪಾಯಿ ಗ್ಯಾಸ್ ಹಾಕಿ ಅದರಲ್ಲಿ ಏನು ದುಡಿತೀವಿ? ಒಂದು 15-20 ಕಿಲೋಮೀಟ್ರ್ ಸುತ್ಕೊಂಬಂದರೆ ಖಾಲಿ ಆಗಿಬಿಡುತ್ತೆ, ಮತ್ತೆ ಹೋಗಿ ನಿಂತ್ಕೋಬೇಕು. ಎಲ್ಲೂ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾಯಿಲ್ಲ, ತುಂಬ ತೊಂದರೆ ಆಗಿದೆ ಸರ್. ಹೊಟ್ಟೆ ಪಾಡಿಗೆ ಬೇರೆ ದಾರಿ ಇಲ್ಲ, ಇರೋ ಗಂಟೆ ಓಡಿಸ್ಬೇಕು, ಇಲ್ಲ ಎಲ್ಲ ನಿಲ್ಲಿಸ್ಬಿಟ್ಟು ಮೂಲೆಗೆ ಕೂತ್ಕೊಂಡಿರ್ಬೇಕು, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಸುಮಾರು 30 ವರ್ಷದಿಂದ ಅಲ್ಲಿ ಜೀವನ ಮಾಡಿದ್ದೀವಿ. ಈ ಥರ ಸುಮಾರು ಜನ ಇದ್ದಾರೆ ಪಾಪ. ಹೆಂಡತಿ ಮಕ್ಳಿಗೆ ಮನೆಗೆ ಬೆಳಗ್ಗಿಂದ ಸಂಜೆ ಏನೋ ಹೋಗಿದ್ದಾರೆ, 4 ಆಣಿ ದುಡ್ಕೊಂಬರ್ತಾರೆ, ಕೊಡ್ತಾರೆ, ಹೋಗಿ ಅಕ್ಕಿ ತಗೊಂಡು ಜೀವನ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೂ ತಗೊಂಡೋಗಿ ಕೊಡೋಂಗಿಲ್ಲ, ನಾವು ತಿನ್ನೋಂಗಿಲ್ಲ. ರೋಡಲ್ಲಿ ಈ ಥರ ಗ್ಯಾಸ್ ಇಲ್ಲ ಅಂತ ಪರದಾಡ್ತೀವಿ. ಮುಂದಿನ ಕ್ರಮ ನಾವೇನು ತಗೊಳ್ಳೋದು? ಮುಂದಿನ ಕ್ರಮ ಇನ್ನು ಮೇಲಿರತಕ್ಕಂಥ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ತಗೊಂಡು ನಮ್ಮಂಥ ಬಡಪಾಯಿಗಳಿಗೆ ಏನೋ ಕೆಲಸ ಮಾಡಬೇಕು. ಈ ಥರನೇ ಆಗ್ಬಿಟ್ರೆ ನಮ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಟೋ ಚಾಲಕರಿಗೆ. ಸರ್, ಗ್ಯಾಸ್ ರೇಟು ಒಂದು ಬಂಕಲ್ಲಿ 90 ರೂಪಾಯಿಗೆ ಹಾಕ್ತಾರೆ, ಒಂದು ಬಂಕಲ್ಲಿ 110 ರೂಪಾಯಿಗೆ ಹಾಕ್ತಾರೆ, ಒಂದು ಬಂಕಲ್ಲಿ 95 ರೂಪಾಯಿಗೆ ಹಾಕ್ತಾರೆ. ಎಲ್ಲೂ ಕೂಡ ಕಮ್ಮಿ ಇಲ್ಲ ಸರ್ ರೇಟು. ಆ ರೇಟ್ ಇದ್ದರೂ ಕೂಡ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗಿದೆ ಆಟೋ ಚಾಲಕರಿಗೆ.